ಜೀವನದಲ್ಲಿ ಕಾಸು ಮಾಡಬೇಕಾ? ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಈ ಕಥೆನೇ ಮದ್ದು. ಈ ಕತೆ ಕೇಳಿ ನೀವು ಜೀವನದಲ್ಲಿ ಯಾವ ಸಮಸ್ಯೆನೂ ಬರಲ್ಲ. ಒಂದು ಅದ್ಭುತ ಕತೆ. ಒಬ್ಬರು ವಿಜ್ಞಾನಿ ಇರ್ತಾರೆ. ಆ ವಿಜ್ಞಾನಿ ತುಂಬ ಕಷ್ಟಪಟ್ಟು ಈ ನವೆಗೆ ಅಂದರೆ ಕಡ್ತಕ್ಕೆ ಒಂದು ಮಾತ್ರೆ ಕಂಡುಹಿಡಿತಾರೆ. ಟ್ಯಾಬ್ಲೆಟ್ನ ಸಿಟಿ ಪೂರ್ತಿ ಎಲ್ಲ ಮೆಡಿಕಲ್ ಶಾಪ್ಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. 100 ಜನ ಮೆಡಿಕಲ್ ರೆಪ್ಗಳನ್ನ ಅಪಾಯಿಂಟ್ ಮಾಡ್ತಾರೆ. ಏನೇ ಪ್ರಯತ್ನ ಪಟ್ಟರು ಇವ್ರಿಗೆ ಅಷ್ಟೊಂದು ಸೇಲ್ಸ್ ಬರೋದಿಲ್ಲ. ಸಿಟಿ ಸರೌಂಡಿಂಗು ಸೇಲ್ಸು ತುಂಬ ಕಮ್ಮಿ ಇರುತ್ತೆ. ಬೇಜಾರಲ್ಲಿ ಕೂತಿದ್ದಾಗ ಅವರ ಅಂಡರಲ್ಲಿ ಕೆಲಸ ಮಾಡೋ ಒಬ್ಬ ಮೆಡಿಕಲ್ ರೆಪ್ಗೆ ಕರೆದ್ಬಿಟ್ಟು, ಸಿಟಿಲಿ ಸೇಲ್ಸ್ ಆಯ್ತಾ ಇಲ್ಲ, ತುಂಬ ಕಮ್ಮಿ ಇದೆ, ಏನು ಮಾಡೋದು, ನಿಂಗೇನಾದ್ರು ಐಡಿಯಾ ಗೊತ್ತಾ? ಆಗ ಆ ಮೆಡಿಕಲ್ ರೆಪ್ಪು, ಸರ್, ಸಿಟೀಲಿ ಏನು ಸೇಲ್ಸ್ ಆಗ್ತಿದೆ ಅದ್ರ ಡಬ್ಬಲ್ಲು ಒಂದು ಹಳ್ಳಿಲಿ ನಮ್ಮ ಮಾತ್ರೆ ಸೇಲ್ ಆಗ್ತಿದೆ. ಈ ವಿಷಯನ ಮೆಡಿಕಲ್ ರೆಪ್ಪು ಈ ವಿಜ್ಞಾನಿಗೆ ತಿಳಿಸ್ತಾನೆ. ಈ ಸೈಂಟಿಸ್ಟ್ಗೆ ತುಂಬ ಕುತೂಹಲ. ಯಾವ ರೀತಿ ಆ ಊರಲ್ಲಿ, ಅದು ಬಸ್ ಫೆಸಿಲಿಟಿ ಇಲ್ಲ, ಏನೂ ಇಲ್ಲ, ತುಂಬ ದೂರದಲ್ಲಿರೋ ಆ ಹಳ್ಳೀಲಿ ಯಾವ ರೀತಿ ನಮ್ಮ ಟ್ಯಾಬ್ಲೆಟು ಸೇಲ್ ಆಗ್ತಿದೆ, ಹೋಗು ನೋಡ್ಕೊಂಡು ಬಾ. ಈ ಹುಡುಗ ಆ ಹಳ್ಳಿನ ಕಷ್ಟಪಟ್ಟು ಬಸ್ ಹತ್ಕೊಂಡು ಹೋಗಿ ಇನ್ನೊಂದು ಊರಲ್ಲಿ ಇಳಿದು, ಅಲ್ಲಿಂದ ಜಡಕ ಗಾಡಿ ಎತ್ತಿ ಅಲ್ಲಿಂದ ಇಳಿದು ತುಂಬ ಸಾಹಸ ಮಾಡಿ ಆ ಹಳ್ಳಿಗೆ ಹೋಗ್ತಾನೆ. ಒಂದು ಆಸ್ಪತ್ರೆ ಇರುತ್ತೆ. ಆ ಆಸ್ಪತ್ರೆಯಲ್ಲಿ ಏನು ಇಷ್ಟು ಉದ್ದ ಲೈನಿಗೆ ಜನ ನಿಂತವ್ರೆ. ಈ ಹುಡುಗ ನೋಡ್ತಾನೆ, ಏನು ಇಷ್ಟೊಂದು ಜನ ನಿಂತಿದ್ದಾರಲ್ಲ, ಸರಿ ಆಯಿತು. ಕ್ಲಿನಿಕ್ ಒಳಗಡೆ ಹೋದ. ಅಲ್ಲೊಬ್ರು ಡಾಕ್ಟರ್ ಕೂತಿರ್ತಾರೆ. ಹುಡುಗ ಹೋಗಿ ಈ ಥರ ಇಂಟ್ರೊಡ್ಯೂಸ್ ಆಯ್ತಾನೆ, ನಾನು ಹಿಂಗೆ ಈ ಥರ ಕಂಪ್ನಿಯಿಂದ ಬಂದಿದ್ದೀನಿ, ನಮ್ಮ ಮಾತ್ರೆ ನಿಮ್ಮ ಕ್ಲಿನಿಕಲ್ಲಿ ತುಂಬ ಚೆನ್ನಾಗಿ ಸೇಲ್ಸ್ ಆಗ್ತಿದೆ, ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನಿಸ್ತು, ಅದಕ್ಕೆ ಬಂದಿದ್ದೀನಿ. ಸರಿ, ಡಾಕ್ಟರ್ ಹೇಳ್ತಾನೆ, ಸರಿ ಕೂತ್ಕೊಳ್ಳಿ, ಒಂದು ನಿಮಿಷ ಒಂದು ಸ್ವಲ್ಪ ಪೇಷಂಟ್ ಅಟೆಂಡ್ ಮಾಡ್ತೀನಿ, ಮಾತಾಡೋಣ. ಸರಿ ಆಯಿತು. ಹುಡುಗ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಒಬ್ಬ ಪೇಷಂಟ್ ಬರ್ತಾನೆ, ಡಾಕ್ಟ್ರೇ, ನನ್ನ ಕೈ ಮುರಿದೋಗಿದೆ. ಡಾಕ್ಟ್ರು ಕೇಳ್ತಾನೆ, ನಿನ್ನ ಕೈ ಏನಕ್ಕೆ ಮುರಿತು? ಆ ಪೇಷಂಟ್ ಹೇಳ್ತಾನೆ, ನಾನು ನೈಟ್ 11 ಗಂಟೆಗೆ ತೆಂಗಿನ ಮರ ಹತ್ತಕ್ಕೆ ಹೋಗಿದ್ದೆ, ಆಗ ಸ್ಲಿಪ್ಪಾಗಿ ಕೆಳಗೆ ಬಿದ್ದೆ. ಸರಿ, ಡಾಕ್ಟ್ರು ಒಂದು ಮಾತ್ರೆ ಕೊಡ್ತಾನೆ, ತಗೊಂಡೋಗ್ತಾನೆ. ಇನ್ನೊಬ್ಬ ಬರ್ತಾನೆ, ಡಾಕ್ಟ್ರೇ, ನುಗ್ಗೆಕಾಯಿ ಸಾರು ಮಾಡಿದ್ರು, ಚೆನ್ನಾಗಿ ತಿಂದೆ, ಬೆನ್ನು ನೋವು, ಹೊಟ್ಟೆ ನೋವು. ಸರಿ, ಡಾಕ್ಟ್ರು ಆ ಪೇಷಂಟ್ಗೆ ಅದೇ ಮಾತ್ರೆ ಕೊಡ್ತಾನೆ. ಸರಿ, ಇನ್ನೊಬ್ಬ ಬಂದ, ಗಾಡೀಲಿ ವೀಲಿಂಗ್ ಮಾಡ್ತಿದ್ದೆ, ಕೆಳಗೆ ಬಿದ್ದೆ, ಸೊಂಟ ಮುರಿದೋಗಿದೆ. ಡಾಕ್ಟ್ರು ಆ ಪೇಷಂಟ್ಗೂ ಅದೇ ಮಾತ್ರೆ ಕೊಡ್ತಾರೆ. ಯಾರೇ ಬಂದರೂ ಅವ್ರಿಗೆ ಒಂದೇ ಮಾತ್ರೆ. ಈ ಮೆಡಿಕಲ್ ರೆಪ್ಪು ಸೈಲೆಂಟಾಗಿ ನೋಡ್ತಾ ಇರ್ತಾನೆ. ಯಾವ ಸೀಮೆ ಡಾಕ್ಟ್ರು? ತಲೆನೋವು ಅಂದರು ಒಂದೇ ಮಾತ್ರೆ, ಹೊಟ್ಟೆ ನೋವು ಅಂದರು ಒಂದೇ ಮಾತ್ರೆ, ಎಲ್ಲರಿಗೂ ನಮ್ಮ ಕಂಪ್ನಿ ಮಾತ್ರನೇ ಕೊಡ್ತಿದ್ದಾನಲ್ಲ ಈ ಡಾಕ್ಟ್ರು. ಆಗ ಇವನಿಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲ್ಲ. ಆಗ ಇವನು ಡಾಕ್ಟರ್ನ ಕೇಳ್ತಾನೆ, ರೇ ಡಾಕ್ಟ್ರೇ, ತಲೆನೋವು, ಮೈಕೈ ನೋವು ಏನೇ ಬಂದರೂ ನಮ್ಮ ಕಂಪನಿ ಮಾತ್ರೆ ಕೊಡ್ತಾ ಇದ್ದೀರಾ, ಏನಕ್ಕೆ? ಆಗ ಡಾಕ್ಟರ್ ಹೇಳ್ತಾನೆ, ನೋಡಪ್ಪ, ಅವನು ಮಧ್ಯರಾತ್ರಿ 10 ಗಂಟೆ 11 ಗಂಟೆಗೆ ತೆಂಗಿನ ಮರ ಹತ್ತಕ್ಕೆ ಹೋಗೋನೆ. ಯಾಕೆ ಹೋದ? ಅವನಿಗೆ ಕಡಿತಿತ್ತು, ಅದಕ್ಕೆ ಹೋದ. ಇವನು ನುಗ್ಗೆಕಾಯಿ ಸಾರು ಮಾಡಿಸ್ಕೊಂಡು ಚೆನ್ನಾಗಿ ತಿಂದವನೆ. ಯಾಕೆ ತಿಂದ? ಅಷ್ಟೊಂದು ಅವನಿಗೆ ಕಡಿತಿತ್ತು, ಅದಕ್ಕೆ ತಿಂದ. ಇವನು ಕಡಿತಿತ್ತು, ಅದಕ್ಕೆ ವೀಲಿಂಗ್ ಮಾಡಕ್ಕೆ ಹೋಗಿದ್ದ. ಇವನು ಮೆಡಿಕಲ್ ರೆಪ್ಪು ಕೇಳ್ಬಿಟ್ಟು ಮಕ ನೋಡ್ತಾ ಇರ್ತಾನೆ. ಅಯ್ಯೋ ಶಿವನೇ, ಯಾವ ಸೀಮೆ ಡಾಕ್ಟ್ರು ಇವನು, ಎಲ್ಲದಕ್ಕೂ ನಮ್ಮ ಕಂಪ್ನಿ ಮಾತ್ರೆ ಕೊಡ್ತಾವನಲ್ಲ. ಆಗ ಡಾಕ್ಟರ್ ಹೇಳ್ತಾನೆ, ಎಲ್ಲ ಪ್ರಾಬ್ಲಮ್ಗೂ ಈ ಕಡಿತನೇ ಕಾರಣ.
ತಗೋ ನೀನು 4 ಮಾತ್ರೆ ನುಂಗು. ಆಗ ಇವನು ಹೇಳ್ತಾನೆ ಮೆಡಿಕಲ್ ರೆಪ್ಪು, ನನಗೇನಿಕಪ್ಪ ಈ 4 ಮಾತ್ರೆ. ಆಗ ಡಾಕ್ಟರ್ ಹೇಳ್ತಾನೆ, ನಿಂಗು ಕಡಿತಿತ್ತು, ಸೇಲ್ಸ್ ಚೆನ್ನಾಗೈತಲ್ವಾ, ಲಾಭ ಬತ್ತೈತಲ್ವಾ, ನಿಂಗೆ ಕಡಿತಿತ್ತು, ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ, ಈಗ 4 ಮಾತ್ರೆ ಕೊಟ್ಟಿದ್ದೀನಿ, ನುಂಗ್ಕಂಡು ತಗೋ ಅಂತಾನೆ. ಮೆಡಿಕಲ್ ರೆಪ್ಪು ಅಲ್ಲೇ ನೀರನ್ನು ಮಾಡಿಸ್ತಾ ಇರ್ತದೆ, 4 ಮಾತ್ರೆ ನುಂಗ್ಬಿಟ್ಟು ಶಿವ ಅಂದ್ಬಿಟ್ಟು ಬಂದ ದಾರಿ ಹಂಗೆ ಹೋಯ್ತಾ ಇರ್ತಾನೆ. ಮಾರಲ್ ಇಷ್ಟೇ, ನಿಮ್ಮ ಕೆಲಸ ಎಷ್ಟೈತೆ ಅಷ್ಟು ಮಾಡ್ಕೊಂಡೋಗಿ, ಲಾಭದಲ್ಲಿದ್ದರೆ ಸೈಲೆಂಟಾಗಿರಿ. ಏನೋ ಕೆಲಸ ನಡೀತೈತಾ ಸೈಲೆಂಟಾಗಿರಿ. ಹೋಗಿ ಕಡಿತೈತೆ ಅಂತೇನಾರೋ ಏನೋ ಮಾಡೋಕ್ಕೆ ಹೋದರೆ ನಷ್ಟ ಅನುಭವಿಸ್ತೀರ, ಇರಲಾರ್ದೆ ಬಿಟ್ಕೊಂಡ್ರು ಅಂತ ಒದ್ದಾಡ್ತೀರ. ಒಂದು ಸಣ್ಣ ತಮಾಷೆಗಾಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು.